ದಿನ ಒಂದು 4 ಪ್ರೈಸ್ ಇಡೋದಿದೆ. ಏನಕ್ಕೆ ಪ್ರೈಸು? ನಾನು ಪ್ರಶ್ನೆ ಕೇಳೋದಿಲ್ಲ, ಯಾರು ತುಂಬ ಉತ್ತಮವಾದ ಪ್ರಶ್ನೆಗಳು ಕೇಳ್ತಾರೆ ಅವ್ರಿಗೆ ಪ್ರೈಸ್ ಕೊಡೋದಿದೆ. ಉತ್ತರ ಇಲ್ಲ, ಪ್ರಶ್ನೆ. ಅರ್ಥ ಆಯ್ತಾ? ಕೇಳಿಸ್ತು ಹಾಂ, ನಾ ಇನ್ನೂ ಹೇಳಿಲ್ಲ. ಸೊ ಪ್ರತಿದಿನ ಕನಿಷ್ಠ 2 ಬಹುಮಾನಗಳು, ಒಂದು ಪುರುಷರಿಗೆ, ಒಂದು ಮಹಿಳೆಯರಿಗೆ. ಹಾಂ, ಇವತ್ತಿನವ್ರು ನೋಟ್ ಮಾಡ್ಕೊಂಬಿಡಿ. ಬಹುಮಾನ ಏನಕ್ಕೆ? ಉತ್ತಮವಾದ ಪ್ರಶ್ನೆ, ಉತ್ತರ ಬೇಕಾಗಿಲ್ಲ. ಉತ್ತಮವಾದ ಪ್ರಶ್ನೆ. ಈಗ 2 ಪ್ರಶ್ನೆ ಬಂದಿದೆ. ಒಂದನೇ ಪ್ರಶ್ನೆ ಕಿ ಧರ್ಮದ ಅವಶ್ಯಕತೆ ಏನಿದೆ ಅರ್ಥ ಆಗಲಿಲ್ಲ. ಎರಡನೇ ಪ್ರಶ್ನೆ ಕಿ ಒಬ್ಬನ ಹತ್ರ ತುಂಬ ಪರಿಗ್ರಹ ಸಂಪತ್ತಿ ಇದೆ, ಆದರೂ ಅವನಿಗೆ ಪಾಪದ ಹೃದಯ ಹೆಂಗಿದೆ, ಇದು ಅರ್ಥ ಆಗಲಿಲ್ಲ. ಅದಕ್ಕೂ 2ಕ್ಕೂ ಉತ್ತರ ಒಂದೇ ಇದೆ. ನಾವು ಏನು ಜಿನ್ವಾನಿಯಲ್ಲಿ ಕಲಿತಾ ಇದ್ದೀವಿ, ಇದೇನು ನಮ್ಮ ಜೀವನದಿಂದ ಹೊರತುಪಡಿಸಿ ಏನೂ ಇಲ್ಲ. ತುಂಬ ಸುಲಭ ಇದೆ ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಒಂದೇ ಒಂದು ಕಂಡೀಷನ್ ಇದೆ, ಪ್ರಾಮಾಣಿಕತೆ. ನೋ ಅದರ್ ಸಚ್ ಎಲಿಜಿಬಿಲಿಟಿ ರಿಕ್ವೈರ್ಡ್, ಓನ್ಲಿ ಎಲಿಜಿಬಿಲಿಟಿ ಇಸ್ ಯುವರ್ ಆನೆಸ್ಟಿ. ಏನು ಹೇಳುತ್ತೆ? ಧರ್ಮದ ಅಗತ್ಯ ಯಾಕಿದೆ? ಇದು ತುಂಬಾ ದೊಡ್ಡ ಪ್ರಶ್ನೆ ಇದೆ. ನಾವು ಈ 5 ದಿನಾನೂ ಇದನ್ನು ಚರ್ಚೆ ಮಾಡೋದಿದೆ. ವಿಭಿನ್ನವಾದ ಅವಶ್ಯಕತೆ ಇದೆ ಧರ್ಮದ್ದು. ಇವತ್ತಿನ ಇಡೀ ಪ್ರಪಂಚ, ಭಾರತ ದೇಶ, ಕರ್ನಾಟಕ ರಾಜ್ಯ, ಮೈಸೂರು, ಹಳ್ಳಿಗಳು, ಪ್ರತಿಯೊಂದನ್ನು ನೋಡಿದ್ರೆ ಇವತ್ತಿನ ಯಾವ ದುರವಸ್ಥೆ ನಮಗೆ ಕಾಣಿಸ್ತಾ ಇದೆ, ಅದಕ್ಕೆ ಒಂದೇ ಒಂದು ಕಾರಣ ಇದೆ, ಧಾರ್ಮಿಕ ಸಂಸ್ಕಾರಗಳ ಕೊರತೆ. ಇನ್ನೇನೂ ಕಾರಣ ಇಲ್ಲ. ನೋ ಸಚ್ ರೀಸನ್ ಬಿಹೈಂಡ್, ಇನ್ನೇನೂ ಕಾರಣ ಇಲ್ಲ. ನಮ್ಮ ರಾಜಕೀಯದಿಂದ ಹಿಡ್ಕೊಂಡು ನಮ್ಮ ಹಳ್ಳಿಯ ಕುಟುಂಬದವರೆಗೆ ಯಾವ ದುರವಸ್ಥೆ ಇದೆ, ಇದಕ್ಕೆ ಕಾರಣ ನಮಗೆ ಸರಿಯಾಗಿ ಧರ್ಮ ಗೊತ್ತಿಲ್ಲ. ಮತ್ತು ನಾನು ಇದನ್ನು ಗಮನವಿಟ್ಟು ಕೇಳೋದು, ನಾನು ಯಾವಾಗ ಧರ್ಮ ಅಂತ ಹೇಳ್ತೀನಲ್ಲ, ಏನು ನೆನೆಸ್ಕೊಳ್ಳೋದು? ಧರ್ಮ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆಯಲ್ಲ, ಇದೆಲ್ಲ ಧರ್ಮ ಅಲ್ಲ. ನಾನು ಧರ್ಮ ಅಂದ ತಕ್ಷಣ ವಿಶುದ್ಧ ಧರ್ಮ. ಧರ್ಮ ಮಾನೇ ನನ್ನ ಸ್ವಂತ ಸ್ವಭಾವದ ಅರಿವು, ಅದು ವಿಶುದ್ಧ ಧರ್ಮ. ಉಸ್ಕಿ ಬಾತ್ ಧರ್ಮ ಅಂದ ತಕ್ಷಣ ಅದನ್ನ ತಿಳ್ಕೊಳ್ಳೋದು, ಅದು ಮುಖ್ಯ ಇದೆ. ಇಷ್ಟು ದಿನ ಏನು ಚರ್ಚೆ ಮಾಡೋರು ಇದೀವಲ್ಲ, ನಾ ಧರ್ಮ ಅಂದ ತಕ್ಷಣ ಅಲ್ಲಿಗೆ ಹೋಗೋದು ಇಲ್ಲ, ಧರ್ಮ ಅಂದ ತಕ್ಷಣ ಉಪವಾಸ, ದಾನ, ಇಲ್ಲ ಇನ್ನೇನಕ್ಕೂ ಆ ಕಡೆಗೆ ಹೋಗೋದಿಲ್ಲ. ಅವಶ್ಯಕತೆ ಏನಿದೆ? ನಮ್ಮ ಹಳ್ಳಿಗಳ ದುರವಸ್ಥೆ ಯಾಕಾಗಿದೆ ಇವತ್ತು? ನಗರಗಳಿಗಿಂತ ದುರವಸ್ಥೆ ಹಳ್ಳಿದಿದೆ. ಯಾಕೆ? ಯಾವ ಹಳ್ಳಿಯಲ್ಲಿ ಸಂಪೂರ್ಣ ಧಾರ್ಮಿಕ ವಾತಾವರಣ ಇತ್ತು, ಅದು ಸಂಪೂರ್ಣ ಬದಲಾಗಿ ಹೋಗ್ಬಿಟ್ಟಿದೆ. ಇಷ್ಟು ದಿನ ನಮಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಕಲಿಸಿದವ್ರು ಯಾರು ಕಲಿಸಿದ್ರು? ಫಿಸಿಕ್ಸ್ ಬಂದು ಕಲಿಸಿತ್ತು. ನ್ಯೂಟನ್ ಲಾ ಆಫ್ ಕಂಪ್ಯಾಷನ್ ಇದೆಯೇನು? ಇಲ್ಲ ತಾನೆ. ನಮ್ಮ ಶಾಲೆಯ ಶೈಕ್ಷಣಿಕ ಶಿಕ್ಷಣ ನಮಗಿದನ್ನು ಯಾವುದನ್ನು ಕಲಿಸೋದಿಲ್ಲ. ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಯಾರು ಕಲಿಸಿದ್ರು? ಧರ್ಮ ಕಲಿಸ್ತು. ನೀನ್ ಏನೇ ಮಾಡಿದ್ರು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಬೇಕು ಅಂತ ಯಾರು ಕಲಿಸಿದ್ರು? ಧರ್ಮ ಕಲಿಸ್ತು. ಈಗ ಕೆಲವು ಬುದ್ಧಿಜೀವಿಗಳು ಬಂದ್ಬಿಟ್ಟು ಏನು ಹೇಳ್ತಾರೆ, ಮಾನವೀಯ ಮೌಲ್ಯಗಳಿದ್ರೆ ಸಾಕು, ಧರ್ಮ ಬೇಕಾಗಿಲ್ಲ. ಅರೆ, ನಿಂಗೆ ಮಾನವೀಯ ಮೌಲ್ಯಗಳನ್ನ ಯಾರು ಕಲಿಸಿದ್ರು? ಧರ್ಮ ಇಲ್ಲದೆ ಹೋಗಿದ್ದಿದ್ರೆ ಮಾನವೀಯ ಮೌಲ್ಯಗಳು ಎಲ್ಲಿಂದ ಬರ್ತಿತ್ತು? ಬೋಲೋ. ನಾವು ಶಾವಕಾಚಾರದ ಚರ್ಚೆ ಮಾಡುವಾಗ ಚರ್ಚೆ ಮಾಡಿದ್ವಿ.
ರತ್ನಕರಂಡ ಶ್ರಾವಕಾಚಾರ ಇಡೀ ವಿಶ್ವಕ್ಕೆ ಒಂದು ವಿಶಿಷ್ಟವಾದಂತಹ ನೀತಿಶಾಸ್ತ್ರ ಇದೆ. ನಾನು ಬಹಳಷ್ಟು ಓದಿದ್ದೇನೆ. ಓದಿರೋ ಪ್ರಕಾರ ಶ್ರಾವಕಾಚಾರಷ್ಟು ದೊಡ್ಡ ನೀತಿಶಾಸ್ತ್ರ ಯಾವುದೂ ಇಲ್ಲ. ಅಷ್ಟು ವೈಜ್ಞಾನಿಕವಾದ ವಿಚಾರಗಳಿದೆ ಅದರಲ್ಲಿ. ಅವಶ್ಯಕತೆ ಇದೆಯೋ ಇಲ್ವೋ? ಹಾಗಾದ್ರೆ ಕುಟುಂಬದಲ್ಲಿ ಸಂತೋಷ ಇರಬೇಕಂದ್ರೆ ಯಾರು ಬೇಕು? ನಮಗೇನು ಅನಿಸ್ತಾ ಇದೆ? ಮಗನಿಗೊಂದು ಜಾಬು, ಒಂದು ದೊಡ್ಡ ಮನೆ, ಒಂದೆರಡು ಗಾಡಿ ಇದ್ರೆ ಧರ್ಮ. ಅದರ ಅವಶ್ಯಕತೆ ಏನಿದೆ? ಸುಖವಾಗಿರ್ಬೇಕಿತ್ತಲ್ಲ. ಇದೀವೇನು? ಇಲ್ಲ ತಾನೆ. ಇದೀವಂತ ನಾವು ಪ್ರಾಮಾಣಿಕವಾಗಿ ಹೇಳ್ಬೋದೇನು? ಇಲ್ಲ. ಹಾಗಾದ್ರೆ ಕೊರತೆ ಧರ್ಮದ್ದಿದೆ. ಯಾವ ಧರ್ಮದ ಕೊರತೆ ಇದೆ ಅದನ್ನ ಯಾವ ವಸ್ತುಗಳಿಂದ ತುಂಬಕ್ಕಾಗೋದಿಲ್ಲ ನಾವು. ನೀನು ಮಗನಿಗೆ ಎಷ್ಟೇ ಎಜುಕೇಶನ್ ಕೊಟ್ಟರು ಅವನು ಸುಖವಾಗಿರಕ್ಕೆ ಸಾಧ್ಯ ಇಲ್ಲ. ನಾವು ಕಳೆದ ವಾರ ಚರ್ಚೆ ಮಾಡ್ತಿದ್ವಿ, ಅದನ್ನೆಲ್ಲ ದುರುಪಯೋಗ ಮಾಡ್ಕೋತಾನ. ಇಲ್ಲಿ ಮನೆಯಲ್ಲಿದ್ದ ಶುದ್ಧ ಶಾಕಾಹಾರಿ, ಮತ್ತು US ಹೋದ, ಒಂದು 4 ದಿನ ಡ್ರಾಮಾ ಮಾಡ್ದ, ಐ ಆಮ್ ಪ್ಯೂರ್ಲಿ ವೆಜಿಟೇರಿಯನ್. ಮತ್ತು 4-5 ತಿಂಗಳಾದ್ಮೇಲೆ ಕಾಮನ್ ಅನ್ಸಕ್ ಶುರು ಆಯ್ತು. 1 ವರ್ಷ 2 ವರ್ಷ ಆದ್ಮೇಲೆ ಫುಲ್ ಕಾಮನ್. ಅದೇ ಮಗು ಏನ್ ಮಾಡ್ತಾ ಇದೆ ಈಗ? ಎಲ್ಲರಿಗೂ ಗೊತ್ತಿದೆ. ನಂಗೆ ಇಲ್ಲೊಂದು ಪ್ರಶ್ನೆ ಬಂದಿದೆ, ನಾನು ತಗೋಬಾರ್ದು ಅನ್ಕೊಂಡಿದ್ದೆ. ಮಾಂಸಾಹಾರ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಇದೆ. ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ನಾವು. ಯಾಕೆ? ಕಿ ಧರ್ಮ ಇಲ್ಲ. ಬೋಲು. ಎಲ್ಲರಿಗೂ ಗೊತ್ತಿದೆ, ಇವತ್ತು ಪ್ರಪಂಚದ ಮುಂದೆ ಇರೋ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಮಾಂಸಾಹಾರ ಇದೆ. ಎಷ್ಟು ಜನರಿಗೆ ಗೊತ್ತಿದೆ ನಂಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಎಜುಕೇಶನ್ ಅಷ್ಟುಗಳಿಗೆ ಗೊತ್ತಿಲ್ಲ ಈ ವಿಚಾರ. ಯಾಕೆ ಮೀಡಿಯಾದಲ್ಲಂತೂ ಬರೋದಿಲ್ಲ. ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಇದೆ ಅದು. ಒಬ್ಬ ಮಾಂಸಾಹಾರಿ ವ್ಯಕ್ತಿಯನ್ನ ಜೀವಂತವಾಗಿಡ್ಲಿಕ್ಕೆ ಶಾಕಾಹಾರಿಗಿಂತ 17% ಹೆಚ್ಚು ಆಹಾರ ಬೇಕು. 14% ಹೆಚ್ಚು, 14 ಪಟ್ಟು, ಪರ್ಸೆಂಟ್ ಅಲ್ಲ, ಹೆಚ್ಚು ನೀರು ಬೇಕು. ಬೋಲು. ಒಬ್ಬ ವಿಜ್ಞಾನಿ ಇದ್ದಾನೆ, ವಾಲ್ಟ್ ಅಂತ. ಅವನು ಹೇಳ್ತಾನೆ, ಇಡೀ ಪ್ರಪಂಚದ ಹಸಿವು ನೀಗಿಸ್ಲಿಕ್ಕೆ 40 ಬಿಲಿಯನ್ ಟನ್ ಆಹಾರ ಸಾಕು. ಇಡೀ ಪ್ರಪಂಚದಲ್ಲಿ ಎಲ್ಲಾರ್ದು ಹೊಟ್ಟೆ ತುಂಬೋದು. ನಾವೀಗ ಪ್ರೊಡ್ಯೂಸ್ ಎಷ್ಟು ಮಾಡ್ತಿದ್ದೀವಿ? 780 ಬಿಲಿಯನ್ ಟನ್. ಬೇಕಾಗಿರೋದು ಎಷ್ಟು? 40. ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಒಬ್ಬ ಪ್ರಶ್ನೆ ಏನು ಎಲ್ಲರದು? ನೀವು ಮಾಂಸಾಹಾರ ಮಾಡೋದಿಲ್ಲ, ಸಸ್ಯಾಹಾರ ಮಾಡ್ತೀರಿ, ಅದರಲ್ಲೂ ಜೀವ ಇದೆ. ನೀವು ಹಿಂಸೆ ಮಾಡ್ತಿದ್ದೀರಿ, ನಾವು ಹಿಂಸೆ ಮಾಡ್ತಾ ಇದ್ದೀವಿ. ಸಮ ಈಗ ಸಮ ಹೆಂಗಾಗಿ ಹೋಗುತ್ತೆ? 1 kg ಧಾನ್ಯ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಬೇಕು? 1 kg ಮಾಂಸ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಬೇಕು? 20 kg ಧಾನ್ಯದಿಂದ ಬಹುತೇಕವಾಗಿ 1 kg ಮಾಂಸ ತಯಾರಾಗ್ಬೋದು. ಅರಣ್ಯಗಳು, ಕಾಡುಗಳು ಇದೆಲ್ಲ ನಾಶ ಆಗ್ತಿರೋದು ಯಾಕೆ? ಶಾಕಾಹಾರದಿಂದ ಅಲ್ಲ. 70% ಆಫ್ ದಿ ಫುಡ್ ಪ್ರೊಡ್ಯೂಸ್ಡ್ ಅದೆಲ್ಲಿಗೆ ಹೋಗುತ್ತೆ? ಅನಿಮಲ್ ಅಗ್ರಿಕಲ್ಚರ್ಗೆ. ಇದು ಸಾಮಾನ್ಯ ವಿಷಯ. ಯಾರಿಗೆ ಗೊತ್ತಾಗ್ತಾ ಇಲ್ಲ? ಹಿಂದೂಗಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕಂದ್ರೆ ಧರ್ಮದ ತಿಳುವಳಿಕೆನೇ ಇಲ್ಲ ನಮಗೆ, ಮತ್ತು ಧರ್ಮದ ಅವಶ್ಯಕತೆನೂ ಅನಿಸ್ತಾ ಇಲ್ಲ ಈಗ. ಅತಿ ದೊಡ್ಡ ನಾವು ಮಾಲ್ ನ್ಯೂಟ್ರಿಷನ್ ಅಂತೀವಲ್ಲ, ಆ ಸಮಸ್ಯೆಗೆ ಕಾರಣ ಯಾರು? ಇದೇ ಸಮಸ್ಯೆ ಇದೆ. ಯಾವ ದೃಷ್ಟಿಯಿಂದ ನೋಡಿದ್ರು ಧರ್ಮವಿಲ್ಲದೆ ಹೋದರೆ, ನಾ ಹೇಳಿದ್ನಲ್ಲ, ಕಾರ್ಪೊರೇಟ್ ಜಾಬ್ ಸಿಕ್ತು, ಮತ್ತೇನ್ ಮಾಡ್ತಾ ಇದ್ದಾನೆ?
ಕೋಡಿಂಗ್ ಮಾಡ್ತಾ ಇದ್ದಾನೆ. ಯಾರಿಗೆ? ಒಂದು ಸ್ಲಾಟರ್ ಹೌಸ್ನ ಆಟೋಮೆಟೈಸೇಷನ್ ಮಾಡೋದಿದೆ. ಏನು ಮಾಡ್ತಿದ್ದಾನೆ? ಸ್ಲಾಟರ್ ಹೌಸ್ಗೆ ಸಾಫ್ಟ್ವೇರ್ ತಯಾರು ಮಾಡ್ತಾ ಇದ್ದಾನೆ. ಮತ್ತೇನು ಹೇಳ್ತಾ ಇದ್ದಾನೆ? ನಾನು ಶಾಕಾಹಾರಿ, ಇಷ್ಟು ದೊಡ್ಡ ಜಾಬ್ ಇದೆ ನನ್ನ ಹತ್ರ. ಏನು ಮಾಡ್ತಿದ್ಯಾ ಜಾಬಲ್ಲಿ? ಡಿಸ್ಟ್ರಕ್ಷನ್. ಬಹುತೇಕವಾದ ಕೆಲಸಗಳು ಹಿಂಗೆ ಇದೆ ನಮ್ಮದು. ಇವತ್ತು ಮನುಷ್ಯ ಒಂದು ಹೆಜ್ಜೆ ಇಟ್ಟ ಅಂದ್ರೆ ವಿನಾಶ ಇದೆ. ಇದು ವಿಜ್ಞಾನ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಪರ್ ಕ್ಯಾಪಿಟಾ ಕಾರ್ಬನ್ ಎಮಿಷನ್ ಅಂತ ಕರೆಯುತ್ತೆ ವಿಜ್ಞಾನ. ಅದೇನು ಹೇಳುತ್ತೆ? ಮನುಷ್ಯ ಹೆಜ್ಜೆ ಇಟ್ಟ ಅಂದ್ರೆ ವಿನಾಶ. ಯಾಕಪ್ಪ ಹಿಂಗ್ಯಾಕೆ ಆಗ್ಬಿಟ್ಟ ಇವನು? ಕಳೆದ 50 ವರ್ಷಗಳ ಹಿಂದೆ ಇರಲಿಲ್ಲ ಮನುಷ್ಯ ಹಿಂಗೆ. ಈಗೇನಾಗೋಯ್ತು? ಧರ್ಮದಿಂದ ಸಂಪೂರ್ಣವಾಗಿ ದೂರ. ಧರ್ಮನೇ ಬೇಕಾಗಿಲ್ಲ ಇವನಿಗೆ, ಎಲ್ಲ ಬೇಕಾಗಿದೆ. ನಾ ಹೇಳ್ತಿರ್ತೀನಲ್ಲ, ಪ್ರತಿದಿನ 100ರಿಂದ 200 ಪಶು ಪಕ್ಷಿ ಪ್ರಾಣಿಗಳು ಸಂಪೂರ್ಣವಾಗಿ ಈ ಪ್ರಪಂಚದಿಂದನೇ ವಿಲುಪ್ತ ಆಗ್ತಾ ಇದೆ ಎವ್ರಿ ಡೇ. ಯಾವುದರಿಂದ? ಮನುಷ್ಯನ ಹೆಜ್ಜೆಯಿಂದ. ಮಾಂಸಾಹಾರ ಅಷ್ಟೇ ಅಲ್ಲ, ನಾವೆಲ್ಲರೂ ಕಾರಣ ಇದ್ದಿದ್ರಲ್ಲಿ. ಯಾಕಪ್ಪ ಹಿಂಗಾಗುತ್ತಾ ಇದೆ? ಯಾಕಂದ್ರೆ ನಮಗೆ ಧರ್ಮನೇ ಗೊತ್ತಿಲ್ಲ, ಹಿಂಸೆ ಅಹಿಂಸೆನೇ ಗೊತ್ತಿಲ್ಲ ನಮಗೆ. ಬೋಲು ಮಿಕ್ಕಿದ್ದ ಗೂಢ ಗಹನ ಸಿದ್ಧಾಂತಗಳಂತೂ ದೂರ ಉಳಿತು. ಹಿಂಸೆ ಅಹಿಂಸೆನೇ ಗೊತ್ತಿಲ್ಲ ನಮಗೆ. ಧರ್ಮದ ಎಷ್ಟು ಅವಶ್ಯಕತೆ ಇದೆ ಇವತ್ತು. ವಿಜ್ಞಾನ ಹೇಳುತ್ತಾ ಇದೆ 20-30 ವರ್ಷಗಳಲ್ಲಿ ಪೃಥ್ವಿ ಏನಾಗುತ್ತೆ ಗೊತ್ತಿಲ್ಲ ಗ್ಲೋಬಲ್ ವಾರ್ಮಿಂಗ್ ಇಂದ. ಆದ್ರೂ ಕಣ್ಣು ಮುಚ್ಕೊಂಡು ಭೋಗ ಮಾಡ್ತಾ ಇದ್ದಾನೆ ಇವನು. ಸ್ವಲ್ಪ ಇವನಿಗೆ ಧರ್ಮ ಯಾರಾದ್ರೂ ಕಲಿಸಿದ್ರೆ ಆಟೋಮೆಟಿಕ್ಲಿ ಭೋಗ ಕಡಿಮೆ ಆಗ್ತಿತ್ತು. ಆಟೋಮೆಟಿಕ್ಲಿ ಧಾರ್ಮಿಕ ಜೀವ ಧರ್ಮ ಒಂದೇ ಇವನ ಭೋಗವನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆ. ಯಾವ ಸೈನ್ಸು ಯಾವ ವಿಜ್ಞಾನ ಬಂದರೂ ಸಾಧ್ಯ ಇಲ್ಲ. ಎಂಥ ಟೆಕ್ನಾಲಜಿ ತಂದ್ರೂ ಮನುಷ್ಯನ ಭೋಗ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಬ್ಲೈಂಡ್ ಓಡಾಟ ಏನಿದೆ ಇದು ನಿಲ್ಸೋರು ಯಾರು? ಧರ್ಮ ಬಿಟ್ಟು ಯಾರೂ ನಿಲ್ಸಕ್ಕಾಗೋದಿಲ್ಲ ಇದನ್ನು. ಮತ್ತು ನಮ್ಮ ಇಡೀ ಸಮಾಜವನ್ನ ಧರ್ಮದಿಂದನೇ ದೂರ ಮಾಡ್ತಿದ್ದೀವಿ ನಾವು. ಬೋಲು ಈ ಪ್ರಶ್ನೆನೇ ಎಷ್ಟು ವಿಚಿತ್ರ ಇದೆ. ಧರ್ಮದ ಅವಶ್ಯಕತೆ ಏನಿದೆ ಅಂತ. ಧರ್ಮ ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ ನಮಗೆ ಇವತ್ತು. ಯಾವ ತರ ಬಿಲ್ಡಿಂಗ್ಗೆ ಇಂಪಾರ್ಟೆಂಟ್ ಏನು? ಫೌಂಡೇಶನ್. ಫೌಂಡೇಶನ್ ಇಲ್ಲದೆ ಇದ್ರೆ ಜೀವನ ಯಾವುದ್ರ ಮೇಲೆ ನಿಲ್ಲಿಸ್ತೀಯಪ್ಪ ನೀನು? ಬೋಲೋ यदि फाउंडेशन ही नहीं है तो बिल्डिंग कहां खड़ा करोगे तुम? पूरा मनुष्य जीवन विकृतियों पर खड़ा हुआ है. जहां देखो वहां हिंसा. हिंसा के अलावा कुछ ಒಂದು ವಸ್ತು ಮುಟ್ಟಿದ್ರೆ ವಿನಾಶ. ಕುಚ್ ನೈ. ಇವನು ಬಟ್ಟೆ ಬರಿ ಮನೆ ಮಠ ಎಲ್ಲದರಿಂದ ಹಿಡ್ಕೊಂಡು ವಿನಾಶ ಇದೆ. ಇವನ ನಾಗರಿಕತೆನೇ ಒಂದು ದೊಡ್ಡ ವಿನಾಶ ಇದೆ. ಮತ್ತೊಬ್ಬರು ಕೇಳಿದ್ರು, ಹುಲಿನೂ ಮಾಂಸ ತಿನ್ನುತ್ತೆ, ನಿರ್ಬಲ ಪಶುವನ್ನ ಸಾಯಿಸೋದು ಸೃಷ್ಟಿಯ ನಿಯಮ ಇದೆ. ನಾನು ಬಲಿಷ್ಠ ಇದ್ದೀನಿ, ನನಗೋಸ್ಕರ ಇದೆ ಎಲ್ಲ ಪ್ರಾಣಿಗಳು. ऐसे तो विचार है इसके. भाई बब्बर शेर जो है ना जंगल में, वो जंगली जानवर है. तुम भी जंगली जानवर. बोलो. अच्छा, शेर ಬಟ್ಟೆನೂ ಹಾಕೊಳ್ಳೋದಿಲ್ಲ, ಹಲ್ಲು ಉಜ್ಜೋದಿಲ್ಲ, ಮನೆನೂ ಕಟ್ಟೋದಿಲ್ಲ. ಅದು ನಿನಗ್ಯಾಕೆ ಬೇಕಾಗಿದೆ ಇದೆಲ್ಲ? ಹುಲಿ ತರನೇ ಇರೋದಿದೆ ತಾನೆ. ವೈಸೆ ಇರೋನ. ಹುಲಿ ಹೆಂಗ್ ತಿನ್ನತ್ತೆ ಹಾಗೆ ತಿನ್ಬೇಕು ಅಂದ ಮೇಲೆ, ಹುಲಿ ಏನ್ ಮಾಡತ್ತೆ ಅದೇ ಸರಿ ಇದೆ ಅಂದ ಮೇಲೆ ನಿನಗೆ ನಾಗರಿಕತೆ ಏನಕ್ಕೆ ಬೇಕಾಗಿದೆ? ಹುಲಿ ಎಲ್ಲಿ ಬೇಕಾದ್ರೂ ಮಲಮೂತ್ರ ವಿಸರ್ಜನೆ ಮಾಡುತ್ತೆ, ನೀನು ಶುರು ಮಾಡು.
जब जानवर जैसे ही जीना है तो जानवर ही बन जाओ ना. ಈಗ ನನಗೆರಡು ಕೋರೆ ಹಲ್ಲಿದೆ, ಮಾಂಸ ಫಾಡ್ सकता हूं मैं. ಈ ಕುತರ್ಕಗಳಿದೆ ಸಮಾಜದಲ್ಲಿ. तुम कुछ पचा सकते हो इसका अर्थ कुछ भी खा लोगे. आदमी तो चोरी का माल भी पचा लेता है, पचा लो फिर. बोलो, ಜೀರ್ಣ ಆಗುತ್ತೆ ಒಂದು ವಸ್ತು ಅಂದ ತಕ್ಷಣ ತಿನ್ನಕ್ಕೆ ಶುರು ಮಾಡಿಬಿಡ್ತಾನೆ ಅವನು. ಯಾವ ರೀತಿಯಾದ ಕುತರ್ಕಗಳು ಬಂದಿದೆ, ಯಾಕಂದ್ರೆ ಧರ್ಮ ಪೂರ್ತಿ ದೂರ ಇದೆ, ಯಾವ ಕಡೆನೂ ಇಲ್ಲ ನಾವು ಧರ್ಮದ ಜೊತೆಗೆ. ಏನೇನೋ ಕುತರ್ಕಗಳು, ತುಂಬಾ ಕುತರ್ಕಗಳಿದೆ. ಆಶ್ಚರ್ಯ ಯಾಕನ್ಸುತ್ತೆ ಅಂದ್ರೆ ಮಾಂಸಾಹಾರವನ್ನ ಸಮರ್ಥನೆ ಮಾಡ್ತಿದ್ದೇವೆ ನಾವು, ಮೊಟ್ಟೆ ಶಾಕಾಹಾರ ಇದೆ. ಇದನ್ನು ಹೇಳೋರು ಯಾವತ್ತಾದ್ರೂ ಫಾರ್ಮ್ಗೆ ಹೋಗಿ ಬಂದಿದ್ದಾರೇನು? ಗೊತ್ತಿದೆ ಯಾವ ರೀತಿ ನಡೆಯುತ್ತೆ ಅಂತ. ಆ ಫಾರ್ಮ್ ಅಕ್ಕಪಕ್ಕ 5 ಕಿಲೋಮೀಟರ್ ಯಾರು ವಾಸ ಮಾಡಕ್ ತಯಾರಿಲ್ಲ. ಹಾ, ಹಿಂಗೆ ಯಾಕಾಗುತ್ತಿದೆ? ಯಾಕಂದ್ರೆ ಧರ್ಮ ಅಂತೂ ನಾವು ವಿಷ ಅನ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಯಾವುದು ನಮ್ಮನ್ನ ಸುಧಾರಣೆ ಮಾಡುತ್ತೆ? ಅಹಂಕಾರ ಅಂತೂ ಮುಗಿಲು ಮುಟ್ಟುತ್ತಾ ಇದೆ. ಒಂದು ಇದನ್ನ ಕಳೆಯೋ ತಾಕತ್ತು ಧರ್ಮದಲ್ಲಿದೆ, ಅದರ ಹತ್ರ ಬರ್ತಾ ಇಲ್ಲ. ಇನ್ಯಾರು ಮಾಡ್ತಾರೆ? ಧರ್ಮದ ಅವಶ್ಯಕತೆ ಪೌರಾಣಿಕ ಕಾಲದಲ್ಲಕ್ಕಿಂತ ಜಾಸ್ತಿ ಇವತ್ತಿದೆ. ಅದು ಒಂದೇ ಇಡೀ ಮನುಕುಲವನ್ನು ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ಯಾರ ಕೈಯಲ್ಲೂ ಶಕ್ತಿ ಇಲ್ಲ. ಇದು ಈ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿಯಿಂದ ಏನೂ ಆಗೋದಿಲ್ಲ, ಮನುಷ್ಯನನ್ನ ಸುಧಾರಿಸಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆ? ಅದೇ, ಯಾಕಂದ್ರೆ ನಾವು ಪರಿಜ್ಞಾನ ಕಳ್ಕೊಂಡ್ಬಿಟ್ಟಿದ್ದೀವಿ. ಮಾಂಸ ತಿಂದಿಲ್ದ್ರೆ B12 ಎಲ್ಲಿಂದ ಬರುತ್ತೆ? B12 ಬೇಕು. B12 ಎಲ್ಲಿರುತ್ತೆ? ಸೈನ್ಸ್ ನೆಟ್ಗೆ ಓದಲ್ಲ ಇವನು. B12 ಮಾಂಸದಲ್ಲಿ ಇರೋದಿಲ್ಲ, B12 ಇರುತ್ತೆ ಮಣ್ಣಲ್ಲಿ. ಹುಲ್ಲು ಗಿಲ್ಲು ಪ್ರಾಣಿ ಹಸು ತಿಂದಾಗ ಆ B12 ಅದ್ರ ಜೊತೆಗೆ ಹೋಗುತ್ತೆ. ಇವನಿಗೆ ಶುದ್ಧ ಅನ್ಕೊಂಡು 24 ಸಲ ಕೈ ಉಜ್ಜುತ್ತಾನೆ. ಇನ್ನೆಲ್ಲೇನು B12 ಬರುತ್ತೆ ಇವನಿಗೆ? ಮುಂಚೆ ಪ್ರಕೃತಿ ಮಣ್ಣು ಕಲ್ಲು ಜೊತೆಗಿದ್ದ ಬರ್ತಿತ್ತು. ಈಗ ಶಾಕಾಹಾರಿ B12 ಸಪ್ಲಿಮೆಂಟ್ಸ್ ಬರುತ್ತೆ, ತಗೋಬಹುದು. ಇವನಿಗೆ ಕುತರ್ಕಗಳು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಧರ್ಮದ ಆಧಾರ ಇಲ್ಲ. ನಾವು ಎಷ್ಟು ಚರ್ಚೆ ಮಾಡಿದ್ರು ಕೊನೆಗೆ ಬರೋ ವಿಷಯ ಏನಿದೆ, ನಮಗೆ ಧರ್ಮದ ಆಧಾರ ಇದ್ರೆ ಮಾತ್ರ ನಾವು ಮನುಷ್ಯರಾಗಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಧರ್ಮದ ಅವಶ್ಯಕತೆ ಅಂತೂ ತುಂಬ ಜಾಸ್ತಿ ಇದೆ. ಸಮಯ ಆಗೋಗಿದೆ. ಇನ್ನೊಂದು ಪ್ರಶ್ನೆ ನಾಳೆ ಜ್ಞಾಪಕ ಮಾಡಿಸಿ.